ದುಡ್ಡಿಂದೆ ಹೋಗ್ಬೇಡ, ಹೆಸರಿಂದ ಹೋಗು. ಹೆಸರು ಲೈಫ್ ಲಾಂಗ್ ದುಡ್ಡು ಮಾಡ್ಕೊಡದಂತೆ, ದುಡ್ಡು ತುಂಬಾ ಶಾರ್ಟ್ ಟೈಮ್ ಅಂತೆ. ನಿಮ್ಮ ಚಿಕ್ಕಪ್ಪ ನಿಮಗೆ ಯಾವತ್ತಾದರೂ ಬೈದಿದ್ದು? ನನ್ನಷ್ಟು ಬೈಸ್ಕೊಂಡಿರೋರು ಅವ್ರ ಮಕ್ಕಳೇ ಬೈಸ್ಕೊಂಡಿಲ್ಲ. ನಾನು ಯಾಕಾರ ಈ ಫೀಲ್ಡಿಗೆ ಬಂದ್ಬಿಟ್ಟೆ ಅಂತ ಅನ್ಸಿದ್ದು ಯಾವತ್ತಾರ ಅನಿಸ್ತಾ? 92 ವರ್ಷದ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ 50 ವರ್ಷ ನಮ್ಮ ಸಂಸ್ಥೆ ಇದೆ ಅಂತಂದ್ರೆ ನಾವು ಲೈಫ್ ಲಾಂಗ್ ಕೃತಜ್ಞತೆ ಆಗಿರ್ಬೇಕಾಗಿರೋದು ನಾವು ಇಡೀ ಇಂಡಸ್ಟ್ರಿಗೆ. ಆಗಿನ ಸಿನಿಮಾ ರಂಗ ಹೇಗಿತ್ತು, ಈಗಿನ ಸ್ಥಿತಿಗತಿ ಹೇಗಿದೆ? ಆಗಿನ ಹೀರೋಗಳು ನಮ್ಮ ಮನೆಗೆ ಬರದಿರೋ ಯಾವ ಹೀರೋನೂ ಇಲ್ವೇ ಇಲ್ಲ. ಈಗ ಕಾಲ ಬದಲಾಗಿದೆ. ಈಗಿನ ಕಲಾವಿದರಿಗೆ ಪ್ರೈವೇಸಿ ಬೇಕು. ಆರಂಭದಲ್ಲಿ ನಿಮ್ಮ ಚಿಕ್ಕಪ್ಪ ಮಾಡಿದ ಮೊದಲ ಸಿನಿಮಾ ಯಾವುದು? ಸೊಸೆ ತಂದ ಸೌಭಾಗ್ಯ ಅಂತ. ಸೊಸೆ ತಂದ ಹೌದು, ವಿಷ್ಣುವರ್ಧನ್ ಸಾರು ಇಂದ ಪಿಕ್ಚರ್ ಶುರು ಆಯಿತು. ಅಂಕಲಗಿ ಅಂತ ಹೇಳ್ಬಿಟ್ಟು ಎಸ್ ಟಿ ಅಂಕಲಗಿ ಅಂತ ಹೇಳಿ ನಮ್ಮ ಚಿಕ್ಕಪ್ಪ ಅವ್ರ ಗುರುಗಳು. ಇವತ್ತೇನೋ ನಾವು ಇಂಡಸ್ಟ್ರಿನಲ್ಲಿ ಇದೀವಿ ಅಂತಂದ್ರೆ ಮೂಲ ಕಾರಣನೇ ಅಂಕಲಗಿ ಮತ್ತು ಮಿತ್ರರು. ಅವ್ರ ಪಾರ್ಟ್ನರ್ಶಿಪ್ 4 ಜನ ಇದ್ರು. ಅಂಕಲಗಿ, ಸುರೇಂದ್ರ ಇಂಗಳೆ ಮತ್ತು ಚಂದ್ರನವರ್ ಅಂತ ಹೇಳಿ, ಹೆಬ್ಲಿಕರ್ ಅಂತ ಹೇಳಿ 4 ಜನ ಇದ್ರು. ಆ ಟೈಮಲ್ಲಿ ಏನಾಗ್ತಿತ್ತು, ನಮ್ಮ ಚಿಕ್ಕಪ್ಪ ಬೇರೆ ಕಡೆ ಎಲ್ಲೋ ಕೆಲಸ ಮಾಡ್ತಾ ಇದ್ರು. ಸಿನಿಮಾ ಬಗ್ಗೆ ಆಸಕ್ತಿ ಇತ್ತು, ಸಿನಿಮಾ ಬಗ್ಗೆ ಒಲವಿತ್ತು. ಅವರು ಆ ಟೈಮಲ್ಲಿ ಯಾವುದು ಸಿನಿಮಾಗಳು ಓಡ್ತಾ ಇತ್ತೋ ಆ ಸಿನಿಮಾ 100 ಡೇಸ್ ಹೋಗಿರೋಂಥ ಆ ಟೀಮನ್ನು ಕರೆದು ನಮ್ಮ ಮಾಡಲ್ ಹೈಸ್ಕೂಲಲ್ಲಿ ಕರೆದು ಸನ್ಮಾನ ಎಲ್ಲ ಮಾಡ್ತಾ ಇದ್ರು. ಆ ಸನ್ಮಾನ ಮಾಡಿದ್ರಿಂದ ಎಲ್ಲ ರಿಪೋರ್ಟ್ ಎಲ್ಲ ಪೇಪರ್ ಆಫೀಸ್ಗೂ ಕೊಡ್ತಾ ಇದ್ರು. ಅದು ಪಬ್ಲಿಷ್ ಆಗ್ತಾ ಇತ್ತು. ಅದೇ ಥರ ಅತ್ತೆಗೆ ತಕ್ಕ ಸೊಸೆಯನ್ನು ಸಿನಿಮಾದು ಕರೆಸಿ ಮಾಡಿದಾಗ, ಅಂಕಲಗಿ ಅವ್ರ ಮಿತ್ರ ಕರೆದು ಆನರ್ ಮಾಡಿದಾಗ ಅದೆಲ್ಲ ಪೇಪರ್ಗೂ ಕೊಟ್ಟಿದ್ವಿ. ಎಲ್ಲ ಪೇಪರ್ಲು ಬಂತು. ಆವಾಗ ಅವ್ರಿಗೆ ಐಡಿಯಾ ಬಂತು, ಅಂಕಲಗಿ ಅವ್ರಿಗೆ, ನಮ್ದು ಕರೆದು 100 ಡೇಸ್ ಹೋಗಿರೋಂಥ ಸಿನಿಮಾದು ಪ್ರಚಾರನೇ ಇಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಈತನ್ನ ನಾವು ಪರ್ಮನೆಂಟಾಗಿ ಇಟ್ಕೊಂಡ್ಬಿಟ್ರೆ ಇನ್ನೂ ಫಸ್ಟ್ ಕ್ಲಾಸ್ ಆಗತ್ತಲ್ವ ಅಂಥೇಳಿ ಕರೆಸಿ ವಾಪಸ್ಸು ನಾನು ಪಿಕ್ಚರ್ ಕೆಲಸ ಮಾಡ್ತೀನಪ್ಪ ಅಂತೆಲ್ಲ ಹೇಳಿ ಅಲ್ಲಿಂದ ಜರ್ನಿ ಶುರು ಆಯಿತು. ಎಸ್, ನಿಮ್ಮ ಜರ್ನಿ ಶುರುವಾಯಿತು ಮಾತಾಡ್ ಮಲ್ಲಿಗೆ. ಮಾತಾಡ ಮಲ್ಲಿಗೆ ಅಲ್ಲಿಂದ ಇಲ್ಲಿವರೆಗೂ ಮಾತಾಡ್ತಾನೆ ಇದೆ. ಹೌದು, ಅದು ನಿಂತಿಲ್ಲ. ಹೌದು ಹೌದು. ಎಸ್ ಸರ್, ಫಸ್ಟ್ ಸಿನಿಮಾ ಆಯಿತು. ಅದಾದಮೇಲೆ ಒಂದಿಷ್ಟು ಏರಿಳಿತಗಳು ಕಾಮನ್ ಆಗ್ತವೆ ಲೈಫಲ್ಲಿ. ಹೌದು. ಅಂದರೆ ಒಂದು ಸಿನಿಮಾ ಬರುತ್ತೆ, ಒಂದು ಸಿನಿಮಾ ಕೈ ತಪ್ಪೋಗುತ್ತೆ. ಹೌದು. ನಿಮಗೆ ಅವಾಗ ಒಂದು ಭದ್ರ ಬುನಾದಿ ಸಿಕ್ಕಂಗಾಯಿತು. ನೀವೇ ಹೇಳ್ದಂಗೆ ನನಗೆ ಸಿನಿಮಾ ಪತ್ರಕರ್ತರು ಅಂದರೆ ಒಂದು ರೀತಿಯ ಬ್ರದರ್ಸ್ ಥರ ಇದ್ದಂಗೆ ಅಂತೆಲ್ಲ ಹೇಳಿದ್ರೆ, ಅವರ ಜೊತೆಗೆ ನಿಮ್ಮ ಏನು ಪ್ರಚಾರಕರ್ತ ಕೆಲಸನ ಕೂಡ ಕಂಟಿನ್ಯೂ ಆಯಿತು. ಹೌದು. ಓಕೆ, ನೀವು ಅಲ್ಲಿಂದ ಚಿಕ್ಕಪ್ಪ 1,500-2,000 ಸಿನಿಮಾ ಮಾಡಿದ್ರು, ಅಲ್ಲಿಂದ ಈಚೆಗೆ ನೀವು 1,000 ಸಿನಿಮಾ ಮಾಡಿದ್ವಿ. 1,500 ಮೇಲಾಗಿದೆ. 1,500. ನಾವು ಹೆಂಗೆ ಅಂತಂದ್ರೆ ಯಾವ್ದು ರಿಲೀಸ್ ಆಗುತ್ತೋ ಅಷ್ಟು ಲೆಕ್ಕ. 350-400 ಫಿಲಮ್ ತಯಾರಾಗಿ 300 ಪಿಕ್ಚರ್ 250 ಪಿಕ್ಚರ್ ರಿಲೀಸ್ ಆದ್ರೆ ಬಹುತೇಕ ಒಂದು 60-75%. ಇವಾಗೆಲ್ಲ ಬೇರೆ ಪಿ ಆರ್ ಗಳೆಲ್ಲ ಬಂದ್ಬಿಟ್ಟಿದ್ದಾರೆ, ಅದೆಲ್ಲ ಒಂಚೂರು ಹಂಚೋಗಿದೆ. ಹಂಗ್ ಲೆಕ್ಕ ಹಾಕೊಂಡ್ರೆ ಆಲ್ಮೋಸ್ಟ್ 70% ನಮ್ದೇ, 70-75% ನಮ್ದೇ ಇರ್ತಾ ಇತ್ತು. ಹಾಗಾಗಿ ನೀವು 20 ವರ್ಷಕ್ಕೆ 100 ಪಿಕ್ಚರ್ ಅಂತಂದ್ರು 1,500-1,25 ಸಾವಿರ ನಾವು ಇಂಡಿವಿಜುವಲ್ ಮಾಡಿರುವಂಥ ಸಿನಿಮಾ. ನಿಮ್ಮ ಚಿಕ್ಕಪ್ಪನ ತುಂಬ ಒಳ್ಳೆಯ ಗುಣ ಅಂದರೆ ಯಾವುದು? ಅವರು ನಗು, ಆಯ್ತಾ, ಅವ್ರ ನಡತೆ, ಯಾರಿಗೂ ಏನು ಬೈತಿರ್ಲಿಲ್ಲ, ಯಾವ ಥರ ನಡ್ಕೋಬೇಕು ಅಂತ ಹೇಳ್ತಾ ಇದ್ರು. ಅವ್ರಿಗೇನೋ ಒಂಚೂರು ಮನಸ್ಸಿಗೆ ನೋವಾಗ್ಬಿಡ್ತು ಅಂದರೆ ಕೊರಗ್ಬಿಡೋರು, ಸೈಲೆಂಟ್ ಆಗಿಬಿಡೋರು, ಕೊರಗ್ಬಿಡೋರು. ಈಗ ಯಾರೋ ಜರ್ನಲಿಸ್ಟು ಏನೋ ಒಂದು ತುಟಾಯಿಸ್ ಅಂದರೆ ಬೇಕು ಅಂತ ಅನ್ನೋದಿಲ್ಲ, ಏನಯ್ಯ ನೀನು ಈ ಥರ ಮಾಡಿಬಿಟ್ಟಿ ಅಂತಂದರೆ ಕೊರಗೋರು, ನಾನು ತಪ್ಪಾಗಿ ನಡ್ಕೊಂಡ್ಬಿಟ್ನಾ, ತಪ್ಪಲ್ವ ನಾನು ಮಾಡಿದ್ದು ಅಂತೇಳಿ ಅಲ್ವಾ. ಆಮೇಲೆ ಟೈಮು, ಪಕ್ಕ ಟೈಮು 9-9:30 ಗಂಟೆ ಮುಹೂರ್ತ ಅಂದರೆ 8:30 ಗಂಟೆಗೆ ಅಲ್ಲಿರಬೇಕು. ಅದು ನಮಗೆ ಹೇಳ್ಕೊಟ್ರು ಶಿಸ್ತು. ಹೌದು, ದುಡ್ಡಿಂದೆ ಹೋಗ್ಬೇಡ, ಹೆಸರಿಂದ ಹೋಗು. ಹೆಸರು ಲೈಫ್ ಲಾಂಗ್ ದುಡ್ಡು ಮಾಡ್ಕೊಡದಂತೆ, ದುಡ್ಡು ತುಂಬ ಶಾರ್ಟ್ ಟೈಮ್ ಅಂತೆ, ಹೆಸರು ಹೊಟ್ಟೋಗತ್ತಂತೆ ಅವಾಗ. ಸೊ ನಾವು ಅವರು ಹಾದಿಯಲ್ಲಿ ನಡ್ಕೊಂಡು ಬರ್ತಾ ಇದೀವಿ. ಅವರು ಹೆಸರಿಗೆ ಎಲ್ಲೂ ಕೂಡ ಬರದಂಗೆ, ಎಲ್ಲೂ ಕೆಟ್ಟ ಹೆಸರು ಬರದಂಗೆ ನಡ್ಕೊಂಡು ಬರ್ತಾ ಇದೀವಿ. ಅದಕ್ಕೆ ನೀವುಗಳು ಸಾಕ್ಷಿ ಇದ್ರಿ. ಎಸ್, ನಿಮ್ಮ ಚಿಕ್ಕಪ್ಪ ನಿಮಗೆ ಯಾವತ್ತಾದರೂ ಬೈದಿದ್ರೆ ಯಾವ ಕಾರಣಕ್ಕೆ ಬೈಸ್ಕೊಂಡು? ಕಾಪಟ್ಟೆ. ನನ್ನಷ್ಟು ಬೈಸ್ಕೊಂಡಿರೋರು ಅವ್ರ ಮಕ್ಕಳೇ ಬೈಸ್ಕೊಂಡಿಲ್ಲ. ಸುನಿಲು ಬೈಸ್ಕೊಂಡಿಲ್ಲ, ನಮ್ಮ ತಂಗಿ ಅಶ್ವಿನಿ ಅಂತ ಹೇಳಿ ಅವಳು ಬೈಸ್ಕೊಂಡಿಲ್ಲ. ಮಾಡಿದ ತಪ್ಪುಗಳೇನು ಅಂತ ಮುಂಗೋಪ ಜಾಸ್ತಿ. ಅದೇ ಹೇಳಿದ್ನಲ್ಲ, ಈಗ ಅವರು ಟೈಮ್ ತುಂಬಾ ಟೈಮ್ ಕೀಪ್ ಅಪ್ ಮಾಡ್ತಾರೆ, ಟೈಮ್ ವೇಸ್ಟ್ ಮಾಡಲ್ಲ ಜಾಸ್ತಿ. ಆಯ್ತಾ, ಅವ್ರನ್ನ ಗಾಡಿಲಿ ನಾನೇ ಕರ್ಕೊಂಡು ಹೋಗ್ಬೇಕಾಗಿತ್ತು. ಈಗ 10:30 ಗಂಟೆಗೆ ಅಲ್ಲಿರ್ಬೇಕಾದ್ರೆ 9:30 ಮನೆ ಬಿಡಬೇಕಾಗಿತ್ತು. ನಾನು 9:45 10 ಗಂಟೆ ಆದ್ರೂ ಕೂಡ ರೆಡಿ ಆಗೋ ಸ್ಥಿತಿಲಿ ಇರ್ತಾ ಇದ್ದೆ. ಕೇರೇ ಮಾಡ್ತಿರ್ಲಿಲ್ಲ, ಸೀದಾ ಆಟ ಹಿಡ್ಕೊಳ್ಳೋರು ಹೋಗೋರು ಅಷ್ಟೇನೆ. ಆಯ್ತಾ, ನನ್ನಷ್ಟು ಬೈಸ್ಕೊಂಡ್ರವರು ಯಾರು ಜಗತ್ತಲ್ಲೇ ಸಿಗಲ್ಲ. ನಮ್ಮ ತಂದೆ ನಮ್ಮ ತಾಯಿನೂ ಬೈದೆ ನನಗೆ, ಬೈಸ್ಕೊಂಡ. ಇವತ್ತು ಅವ್ರು ಬೈದಿದ್ದಕ್ಕೇನೆ, ಅವ್ರ ಆಶೀರ್ವಾದ, ಅವ್ರ ಬೈಗಳೇ ಇವತ್ತು ನನ್ನ ಜೀವನಕ್ಕೆ ದೊಡ್ಡದು ಒಂದು ವರ ಆಗಿದೆ. ನಿಜ, ಅದು ಒಪ್ಕೊಳ್ಳೇಬೇಕಿಲ್ಲ, ಖಂಡಿತ. ಸೊ ಈ ಜರ್ನಿಯಲ್ಲಿ ನೀವು ಮಾಡುವಾಗ ಎಂದಾದರೂ ಬೇಸರ ಅನಿಸಿದ್ದು ನಿಮಗೆ? ಅಂದರೆ
ನಾನು ಯಾಕಾರ ಈ ಫೀಲ್ಡಿಗೆ ಬಂದ್ಬಿಟ್ಟೆ ಅಂತ ಅನ್ಸಿದ್ದು ಯಾವ ಥರ ಅನ್ಸ್ತು? ಯಾವತ್ತೂ ಇಲ್ಲ ಅನಿಸಿಲ್ಲ ಸರ್. ತುಂಬ ಖುಷಿ ಪಟ್ಟು ಬಂದಿದ್ದು. 49 ವರ್ಷ ಕನ್ನಡ ಚಿತ್ರರಂಗ ನಮ್ಮನ್ನು ಸಾಕಿದೆ. 92 ವರ್ಷದ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ 50 ವರ್ಷ ನಮ್ಮ ಸಂಸ್ಥೆ ಇದೆ ಅಂತಂದರೆ ನಾವು ಲೈಫ್ ಲಾಂಗ್ ಕೃತಜ್ಞತೆ ಆಗಿರಬೇಕಾಗಿರೋದು ನಾವು ಇಡೀ ಇಂಡಸ್ಟ್ರಿಗೆ, ಸರ್ವರಿಗೂ ಕೂಡ. ಕರೆಕ್ಟ್. ಡೈರೆಕ್ಟರ್ ಆಗ್ಬೋದು, ಟೆಕ್ನಿಷಿಯನ್ಸ್ ಆಗ್ಬೋದು, ಕಲಾವಿದರಾಗ್ಬೋದು, ಅವರು ಯಾರೇ ಆದರೂ ಕೂಡ ಒಂದು ಸೈಡ್ ಅದಾದರೆ ಇನ್ನೊಂದು ಸೈಡು ಮಾಧ್ಯಮ. ಕರೆಕ್ಟ್. ಇವಾಗ ಬೇರೆ ಮಾಧ್ಯಮ ಎಲ್ಲ ಬಂದಿದೆ ಆಯ್ತಾ, ಅವಾಗ ಇದ್ದಿದ್ದು ಪ್ರಿಂಟ್ ಮೀಡಿಯಾನೇ, ಮಾಧ್ಯಮ ಉದ್ಯಮ ಆಗೋಯ್ತು. ಹೌದು. ನಾವು ಇಷ್ಟು ಅಂದ್ರೆ 92 ವರ್ಷ ಚಿತ್ರರಂಗದ ಇತಿಹಾಸದಲ್ಲಿ 50 ವರ್ಷ ನಮ್ದೇ ಇದೆ ಅಂತಂದ್ರೆ ಇನ್ನು ಎಷ್ಟು ನಮಗೆ ಅದು ಕೊಟ್ಟಿದೆ. ನಾವ್ ಎಷ್ಟು ಅವ್ರ ಜೊತೆಗೆ ಹೊಂದ್ಕೊಂಡು ಹೋಗಿದೀವಿ. ನಮ್ಮಲ್ಲಿ ಎಜುಕೇಶನ್ ಆಯ್ತು, ಮದ್ವೆಗಳಾಯ್ತು, ಮುಂಜಿ ಆಯ್ತು, ಮನೆ ಕಟ್ಟಾಯ್ತು. ಎಲ್ಲಿಂದ ಬಂತು ಅರ್ನಿಂಗ್ಸ್? ಬೇರೆ ಕೆಲಸ ಗೊತ್ತಿಲ್ಲ, ಕೊಟ್ಟಿದ್ದೆ ಸಿನಿಮಾ ಅಷ್ಟೇ. ಖಂಡಿತ 100% ಸಿನಿಮಾದಿಂದನೇ ನಾವು ಇವತ್ತೇನಾರು ಇದೀವಿ ಅಂತಂದ್ರೆ, ನಮ್ಮ ಜೀವನ ನಡೀತಿದೆ ಅಂತಂದ್ರೆ ನಮ್ಮ ಫ್ಯಾಮಿಲಿದು ಸಿನಿಮಾಯಿಂದನೇ. ನೀವು ಆಗಿನ ಸಿನಿಮಾ ರಂಗನೂ ನೋಡಿದಿರಿ, ಪ್ರೆಸೆಂಟ್ ಸಿನಿಮಾ ರಂಗನೂ ಕೂಡ ನೋಡ್ತಾ ಇದ್ದೀರ. ಆಗಿನ ಸಿನಿಮಾ ರಂಗ ಹೇಗಿತ್ತು, ಈಗಿನ ಸ್ಥಿತಿಗತಿ ಹೇಗಿದೆ? ಇಲ್ಲ, ಆಗಿನ ಸಿನಿಮಾ ರಂಗ ತುಂಬಾ ಚೆನ್ನಾಗಿತ್ತು. ಚಿತ್ರರಂಗ ತುಂಬಾನೇ ಚೆನ್ನಾಗಿತ್ತು. ಯಾಕೆ ನಾನು ತುಂಬಾ ಬೇಗ ಎಂಗೇಜ್ ಅಲ್ಲಿ ಬಂದ್ಬಿಟ್ಟೆ. 86, 87 ಅಂತಂದಾಗ ಅವಾಗೆಲ್ಲ ಅಂಬರೀಷ್ ಅವರು, ಪ್ರಭಾಕರ್ ಅವರು, ಶಂಕರ್ ನಾಗ್ ಅವರು, ವಿಷ್ಣುವರ್ಧನ್ ಅವರೆಲ್ಲ ಪೀಕ್ ಅಲ್ಲಿರೋಂತ ಇದ್ದಂಥದ್ದು ಕಾಲ. ಅವರೆಲ್ಲ ಆಲ್ಮೋಸ್ಟ್ ಎಲ್ಲಾ ಸಿನಿಮಾಗಳು 80% ನಾವೇ ಮಾಡಿರೋದಕ್ಕೆ ಅಂತ ನಂಗೆ ತುಂಬಾ ಹೆಮ್ಮೆ ಆಗತ್ತೆ ಅಲ್ವಾ. ನಮ್ಗೆ ಹೇಳ್ದಲ್ಲ, ಮತ್ತೆ ಯಾರು ಕಾಂಪಿಟೇಟರ್ ಇಲ್ಲ, ಯಾರು ಇಲ್ಲ. ಒಬ್ಬರೇ ಮಾಡ್ಕೊಂಡು ಹೋಗ್ತಾ ಇದ್ದು. ಆಮೇಲೆ ವಾಪಸ್ ನಾಗೇಂದ್ರ ಅವ್ರು ಬಂದ್ರು, ಆಮೇಲೆ ಹರೀಶ್ ಅವ್ರು ಬಂದ್ರು, ಅವರು ರಾಜ್ಕುಮಾರ್ ಅವ್ರ ಕಂಪನಿಗೆ ಪರ್ಮನೆಂಟ್ PR ಮಾಡ್ತಾ ಇದ್ರು. ವಿಜಯ್ ಕುಮಾರ್ ಸರ್ ಬಂದ್ರು. ಆಮೇಲೆ ನಮ್ ಚಿಕ್ಕಪ್ಪನ ಜೊತೆಗೆ ಕೆಲಸ ಮಾಡ್ತಿದ್ದಂತಹ ಲಿಂಗರಾಜು, ಆಮೇಲೆ ಅವ್ರು ಇಂಡಿವಿಜುವಲ್ PR ಆದ್ರು. ಬಟ್ ಆ ಚಿತ್ರರಂಗ ತುಂಬಾ ಚೆನ್ನಾಗಿತ್ತು ವಿಜಯ್ ಅವರೇ. ಯಾಕೆಂದ್ರೆ ಎಲ್ಲ ಕೈಗೆ ಸಿಗೋರು, ಮಾತಿಗೆ ಸಿಗೋರು, ಊಟಕ್ಕೆ ಸಿಗೋರು ಎಲ್ಲ ಜೊತೆಗೇನೆ ಹೊಂದಾಣಿಕೆ ತುಂಬಾ ಇತ್ತು. ಆಗ ಚಿಕ್ಕ ಮನೇಲಿ ನಾವ್ ಇದ್ದಿದ್ದು. ಆಗಿನ ಹೀರೋಗಳು ನಮ್ಮ ಮನೆಗೆ ಬರ್ದಿರೋ ಯಾವ ಹೀರೋನು ಇಲ್ವೇ ಇಲ್ಲ. ಅಷ್ಟು ಜನ ಒಂದು ವಿಶ್ವಾಸಕ್ಕೆ ಬಂದ್ಯಾರ ನಮ್ಮ ಮನೆಗೆ. ಒಂದ್ ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಅಷ್ಟು ಜನ ಅಟೆಂಡೆನ್ಸ್. ಕರೆಕ್ಟ್. ಒಂದ್ ಕಡೆ ಮಾಧ್ಯಮದವರು ಅಟೆಂಡೆನ್ಸ್ ಆಗ್ತಾ ಇದ್ರು, ಕಲಾವಿದರಾಗ್ಬೋದು, ನಿರ್ಮಾಪಕ, ನಿರ್ದೇಶಕರು, ಈ ಕಡೆ ಪತ್ರಕರ್ತರು ಎಲ್ಲ ಅಟೆಂಡ್ ಮಾಡೋರು. ಅಂದ್ರೆ ತುಂಬಾ ಹೊಂದಾಣಿಕೆ ಇತ್ತು, ಅನ್ಯೂನ್ಯತೆ ಇತ್ತು. ಏನೋ ಒಂದು ಕಷ್ಟ ಸುಖ ಹೇಳ್ಕೋಬೇಕಾದ್ರೆ ಸಿಗ್ತಾ ಇದ್ರು. ಎಂತ ವಿಷ್ಣುವರ್ಧನ್ ಅವರಾಗ್ಬೋದು, ಶ್ರೀನಾಥ್ ಅವರಾಗ್ಬೋದು, ಆಗಿನ ಹೀರೋಗಳು, ಎಷ್ಟು ಜನ ಹೀರೋಗಳು ಸರ್, ಎಲ್ಲ ಕೈಗೆ ಸಿಗೋರು, ಕೈಗೆ ಸಿಗ್ತಾ ಇದ್ರು. ಕಲ್ಯಾಣ್ ಕುಮಾರ್ ಅವರಾಗ್ಬೋದು, ಉದಯ್ ಕುಮಾರ್ ಅವರಾಗ್ಬೋದು, ನಾವು ತುಂಬಾ ಹತ್ರದಿಂದ ನೋಡಿದೀವಿ. ತುಂಬಾ ಹತ್ರದಿಂದ ನೋಡಿದೀವಿ. ಅವ್ರ ಜೊತೆ ಎಲ್ಲ ಒಡನಾಟ ಇತ್ತು, ಅವ್ರ ಜೊತೆ ಕೆಲಸ ಮಾಡಿದೀವಿ. ಯಾವ್ಯಾವ ಕಲಾವಿದ್ರು ಅವಾಗ ಅವ್ರದ್ದು ಓನ್ ಪ್ರೊಡಕ್ಷನ್ ಮಾಡೋದು ನಾವೇ PRO ಆಗ್ತಾ ಇದ್ದು ಅಲ್ವಾ. ಎಲ್ಲ ಸಹಭೋಜನ ಅಂತ ಹೇಳ್ತಾರೆ, ಎಲ್ಲ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ದು. ಈಗ ಕಾಲ ಬದಲಾಗಿದೆ. ಈಗಿನ ಕಲಾವಿದರಿಗೆ ಪ್ರೈವೇಸಿ ಬೇಕು. ಆಗ ಕ್ಯಾರವೇನು ಅಂತ ಬಂತು, ಯಾರು ಹೊಂದಾಣಿಕೆ ಇರೋದಿಲ್ಲ. ಕರೆಕ್ಟ್. ಮುಂಚೆ ಲ್ಯಾಂಡ್ಲೈನ್ ಇತ್ತು, ಫೋನ್ ಮಾಡ್ತು ಅಂತಂದ್ರೆ ಕಮ್ಯುನಿಕೇಶನ್ ಬಹಳ ಈಸಿ ಇತ್ತು. ಹೌದು, ನಮ್ಮಲ್ಲಿ ಫೋನ್ ಎಲ್ಲ PP ಫೋನ್ ಇದ್ದಿದ್ದು. ಯಾರ ಮಾಡ್ಬೇಕಾದ್ರೆ ಮನೆ ಹತ್ರಕ್ಕೆ ನಮ್ಮ ಮನೆ ಕಾರ್ನಲ್ಲಿ ಶೆಟ್ರುದು PP ಫೋನ್ ಇತ್ತು. ಅವ್ರು ಅಲ್ಲಿಂದ ವಾಪಸ್ ಬಂದು ಹೇಳೋರು. ಈ ಕಡೆ ಅದಾದ್ಮೇಲೆ ಎಷ್ಟೋ 85, 86 ಆದ್ಮೇಲೆ ಟೂರಿಸ್ಟ್ ಹೋಟೆಲ್ ನಮ್ಮ ಅಂಕಲಗಿ ಅವ್ರದ್ದೇ ರೂಮ್ ಇತ್ತು, ಪರ್ಮನೆಂಟ್ ರೂಮ್ ನಂಬರ್ 9. ಅದು ನಮ್ಗೆ ಕೊಟ್ಬಿಟ್ಟಿದ್ರು. ಯಾಕೆ ನಮ್ಮ ಶಿಷ್ಯಂಗೆ ಕೊಡ್ತೀವಿ ಅಂದ್ಬಿಟ್ಟು. ಅವ್ರು ಯಾವಾಗಲೂ ಬರ್ತಾ ಇದ್ದಲ್ವಾ, ಹುಬ್ಳಿಲಿ ಇದ್ದಿದ್ದವರು. ಅದೇ ನಮ್ಮ ಆಫೀಸ್ ಆಗಿತ್ತು. ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದೆ ಅನ್ಸುತ್ತೆ, ಟೂರಿಸ್ಟ್ ಬಹಳ ಒಂದು ಅದ್ಭುತವಾದ ಜಾಗ ಅದು. ಎಲ್ಲಾ ಪತ್ರಕರ್ತರು ಅಲ್ಲಿಂದ ಬಂದಾಗ ಅಲ್ಲೇ ಉಳ್ಕೊಂಡು. ಹೌದು, ಉಳ್ಕೊಂಡು. ಆ ಅಣ್ಣವರು ಹೈಲ್ಯಾಂಡ್ಸ್ ಹೋಟೆಲ್ ಉಳ್ಕೊಂಡು, ಟೂರಿಸ್ಟ್ ಜಾಗ ಅದು. ಸಿನಿಮಾದವ್ರಿಗೆ, ಪತ್ರಕರ್ತಕ್ಕೆ ಪ್ರಿಯವಾದ ಜಾಗ ಅದು. ಕರೆಕ್ಟ್. ಕಾನಿಷ್ಕ ಹೋಟ್ಲ್ ಇತ್ತು, ಟೂರಿಸ್ಟ್ ಹೋಟ್ಲ್ ಇತ್ತು, ಆಮೇಲೆ ಹೈಲ್ಯಾಂಡ್ಸ್ ಹೋಟ್ಲು ಪರ್ಮನೆಂಟ್ ರಾಜ್ಕುಮಾರ್ ಅವರು ಇಳ್ಕೋತಾ ಇದ್ರು. ಸೊ ತುಂಬಾ ವ್ಯತ್ಯಾಸ ಇದೆ ವಿಜಯ್ ಅವರೇ. ಇವತ್ತು ಯಾರು ಕೈಗೆ ಸಿಗಲ್ಲ ಪಾಪ. ಅವರು ಅಂದ್ರೆ ಕೈಗೆ ಸಿಗಲ್ಲ ಅಂತಂದ್ರೆ ಎಲ್ಲಾನು ಫ್ಯಾನ್ಸ್ ತುಂಬಾ ಆಗೋಗ್ಬಿಡ್ಯಾರೆ. ಅವ್ರ ಆಚೆ ಕಡೆ ಬರ್ಬೇಕಾರೋ ಅವ್ರ ಜೀವನ ಅಂದ್ರೆ ಏನಾಗೋಗ್ಬಿಡುತ್ತೆ, ಅದು ಏನಾಗತ್ತೆ, ಏನು ಆಗೋದಿಲ್ಲ. ಬೌನ್ಸರ್ಸ್ ಬೇಕೇ ಬೇಕಾಗ್ತದೆ. ಇವತ್ತಿನ ಅವಶ್ಯಕತೆ ಇದೆ. ಹಾಗಾಗಿ ಇವತ್ತಿಗೂ ಹೋಲ್ಸ್ಕೋತು ಅಂತಾರೆ ಆಗಿನ ಜೀವನ ಚೆನ್ನಾಗಿತ್ತು ಅಂತ ನನ್ನ ವೈಯಕ್ತಿಕವಾದ ಅಭಿಪ್ರಾಯ. ಆಮೇಲೆ ನಾವು ಯಾವ ಕಲಾವಿದ್ರ ಜೊತೆ ನಾವು ಹೆಂಗೆ ಸ್ಪಂದಿಸ್ತೀವಿ ಅಂತ ಅನ್ನೋದು ಗೊತ್ತಾಗತ್ತೆ. ಈಗ ಯಾರೇ ದೊಡ್ಡ ಆರ್ಟಿಸ್ಟ್ ಬಂದಾಗ್ಲೂ ಕೂಡ ನಮ್ಮ ಜೊತೆಗೆ ಎಲ್ಲಾನು ಚೆನ್ನಾಗಿದ್ದಾರೆ. ಅವ್ರು ಎಷ್ಟೇ ರಶ್ ಇದ್ರು ಕೂಡ ಅಲ್ಲಿಂದ ವೇವ್ ಮಾಡೋದು ಅಥವಾ ವಿಶ್ ಮಾಡೋದು, ಅದನ್ನ ನಾವು ಸಂಬಂಧ ಇಟ್ಕೊಂಡಿದೀವಿ. 3,500 ಸಿನಿಮಾ ಸುಲಭದ ಮಾತಲ್ಲ. ಹೌದು. ಯಾಕಂದ್ರೆ ಇವತ್ತು ಒಂದು ಸಿನಿಮಾ 2 ಸಿನಿಮಾ PR ಮಾಡೋ ಅಷ್ಟೊತ್ತಿಗೆ ಆ PR ಸಾಕಾಗ್ಬಿಟ್ಟಿರ್ತಾರೆ. ಅಂದ್ರೆ ಈಗಿನ ಡಿಜಿಟಲ್ ಕಾಲದಲ್ಲಿ ಮಾಡ್ಬಿಡ್ಬೋದು, ಕುತ್ಕೊಂಡಾಗಲೇ ಜಸ್ಟ್ ಫಿಂಗರ್ ಟಿಪ್ಸ್ ಅಲ್ಲೇ ಎಲ್ಲ ನಿಮಗೆ ಸಿಕ್ಕೋಗುತ್ತೆ. ಆದರೆ ಆವಾಗ ನೀವು ಸೈಕಲ್ ತೊಳ್ಕೊಂಡು ಹೋಗಿ ಲೆಟ್ರ್ ಕೊಟ್ಟು ಅವ್ರಿಗೆ ಕನ್ವಿನ್ಸ್ ಮಾಡಿ ಟೈಮಲ್ಲಿ ಬರಬೇಕು ಅಂತ ಹೇಳಿ ಆಗಿಂದ ಈಗಿನವರೆಗೂ ನೀವು ಮಾಡೋದಿದೆಯಲ್ಲ, ಆ ಜರ್ನಿ ತುಂಬ ದೊಡ್ಡದು. ಹೌದು. ನಿಮ್ಮ ಬತ್ತಳಿಕೆಯ ಸಿನಿಮಾಗಳಲ್ಲಿ ಒಂದಿಷ್ಟು ಸಕ್ಸಸ್ಫುಲ್ ಸಿನಿಮಾಗಳ ಹೆಸರು ಹೇಳೋದಾದರೆ ಯಾವುದು?
ಆಲ್ಮೋಸ್ಟ್ ತುಂಬಾ ಸಿನಿಮಾಗಳಿದೆ ಒಂದು 80% ಸಕ್ಸಸ್ಫುಲ್ ಇರೋದು. ಆಗಿನ ತಗೊಂಡ್ರು ಕೂಡ ಸಕ್ಸಸ್ಫುಲ್ ಇರೋದು. ನೀವು ಈಶ್ವರಿ ಪ್ರೊಡಕ್ಷನ್ಸ್ ಎಲ್ಲ ನಾವು ಪರ್ಮನೆಂಟ್ ಆಗಿ ಮಾಡ್ತಾ ಇದ್ವಿ, ರವಿ ಸರ್, ಬಾರ್ಕೇಶ್ ಅವರು ಪರ್ಮನೆಂಟ್ ಆಗಿ ಮಾಡ್ತಾ ಇದ್ವಿ, KC ಮೂವೀಸ್ ಅವ್ರು ಮಾಡ್ತಾ ಇದ್ವಿ, ಎಲ್ಲ MP ಶಂಕರ್ ಅವ್ರು ಮಾಡ್ತಾ ಇದ್ವಿ, ಚಂದುಲಾಲ್ ಜೈನ್ ಅವ್ರು ಮಾಡ್ತಾ ಇದ್ವಿ, BM ವೆಂಕಟೇಶ್ ಅವ್ರು ಮಾಡ್ತಾ ಇದ್ವಿ ಅಲ್ವಾ. ಎಲ್ಲ ಪರ್ಮನೆಂಟ್ PR ಇದ್ದಾಗ ಆಗಿಂದ ನೀವು ಹಿಟ್ ತಗೊಂಡಾಗ ಲೆಕ್ಕ ಹಾಕೊಂಡ್ರೆ ಆಗಿಂದ ಇದೆ. ರಾಜ್ಕುಮಾರ್ ಅವ್ರದ್ದು ಸಿನಿಮಾ PR ಪರ್ಮನೆಂಟ್ ಆಗಿ ಬೇರೆಯವರು ಇದ್ರು, ನಮ್ಗೆ ಆಸೆ ಇತ್ತು ಮಾಡಬೇಕು ಅಂತ ಹೇಳಿ. ಆ ಆಸೆ ನೆರವೇರಿಸ್ಕೊಟ್ಟಿದ್ದು ಅಂತಂದ್ರೆ ಭಗವಾನ್ ಸರ್, ದೊರೈ ಭಗವಾನ್ ಅವರು. ಯಾವ ಸಿನಿಮಾ ಮಾಡಿದ್ರು? ನಾವೊಂದು 5-6 ಪಿಕ್ಚರ್ ಮಾಡಿದೀವಿ ಅಷ್ಟೇ ರಾಜ್ಕುಮಾರ್ ಅವ್ರದ್ದು. ಹೊಸ ಬೆಳಕು ನಾವೇ ಮಾಡಿದ್ವಿ, ಆಮೇಲೆ ಕೆರಳಿ ಸಿನಿಮಾ ಮಾಡಿದ್ವಿ, ಆಮೇಲೆ ಐ ಥಿಂಕ್ ನಂಗೆ ಗೊತ್ತಿರೋ ಸಮಯದ ಗೊಂಬೆ, ಈ ಥರದ್ದೆಲ್ಲ. ಆಗಿನ ಕಾಲದಲ್ಲೇ ನಮ್ಮಲ್ಲಿ ಶೀಲ್ಡ್ ಜೋಡ್ಸಕ್ಕೆ ಇರಲೇ ಇರಲಿಲ್ಲ, ಅಷ್ಟು ತುಂಬೋಗಿತ್ತು. ಅಬ್ಬಾಯಿ ನಾಯ್ಡು ಅವ್ರದ್ದು ಎಲ್ಲ ಫಿಲಮ್ಗಳು ಹಿಟ್ ಫಿಲಮ್ಗಳು ಆಯ್ತಾ. ಈಗ ನಾವು ಬಂದಾದ್ಮೇಲೆ ನೋಡ್ಬೇಕಾದ್ರೆ ದುನಿಯಾ ಅಲ್ಲಿಂದ ಶುರು ಆಯ್ತು, ಆಮೇಲೆ ಮುಂಗಾರು ಮಳೆ ಶುರು ಆಯ್ತು, ಎಲ್ಲ ಹಿಟ್ಗಳು, ಎಲ್ಲ ಹಿಟ್. ಉಪೇಂದ್ರ ಎಲ್ಲ ಸಿನಿಮಾಗಳು ಮಾಡಿದ್ರು. ದರ್ಶನ್ ಸರ್ ಆಗ್ಬೋದು, ಸುದೀಪ್ ಅವ್ರದ್ದು, ಉಪೇಂದ್ರ ಅವ್ರದ್ದು, ಸಾಲಕ್ಕೂ ಸಿನಿಮಾಗಳು. ವಿಜಯ್ ಅವರೇ ಎಲ್ಲ ಆಲ್ಮೋಸ್ಟ್ ಎಲ್ಲ ನಮಗೆಲ್ಲ ಏನು ಅಂತಂದ್ರೆ ಹಿಟ್ ಪಿಕ್ಚರ್ಗಳೇ ಜಾಸ್ತಿ ನಮಗೆ ಸಿಕ್ಕಿರೋದು ಖುಷಿ ಆಗತ್ತೆ. ಅತಿ ಹೆಚ್ಚು ಸಿನಿಮಾಗಳು ಮಾಡೋದು ಅಂದ್ರೆ ನಿಮ್ಮ ಚಿಕ್ಕಪ್ಪ ಕಾಲದಿಂದ ಕೂಡ ನೀವು ಅತಿ ಹೆಚ್ಚು ಸಿನಿಮಾ ಮಾಡಿದ್ದಂದ್ರೆ ಯಾವ ಹೀರೋ ಮಾಡಿದ್ರು? ಯಾವ ಹೀರೋದ್ ಮಾಡಿದ್ದು ಅಂತ ಹಂಗೆ ಲೆಕ್ಕ ಹಾಕೊಂಡ್ರೆ ಆ ಕಾಲದಲ್ಲಿ ವಿಷ್ಣುವರ್ಧನ್ ಸರ್ದು ಆಲ್ಮೋಸ್ಟ್ ಒಂದು 85-90%, ಅಂಬರೀಷ್ ಅವ್ರದ್ದು 90%, ಆಯ್ತಾ. ಎಲ್ಲ ಹೌದು, ಪ್ರಭಾಕರ್ ಅವ್ರದ್ದು. ಅಲ್ಲಿಂದ ವಾಪಸ್ಸು ಬಂದ್ರಿ ಎಲ್ಲ ಯಾವ ಹೀರೋದು ಮಾಡಿಲ್ಲ ಅನ್ನೋದು ಇಲ್ವೇ ಇಲ್ಲ. ನೀನ್ ನಂಬರ್ ತಗೊಂತು ಅಂತಂದ್ರೆ ಹೈಯೆಸ್ಟ್ ನಂಬರ್ ಅಲ್ಲಿ ಬಂದು ನಿಂತ್ಕೊಳ್ಳೋದು ನಮ್ದೆ. ಅದನ್ನ ನಮಗೊಂದು ಖುಷಿ ಆಗತ್ತೆ ಅಲ್ವಾ. ಆಗಿನ ಹೀರೋ ಆಗ್ಬೋದು ಅಥವಾ ಈಗಿನ ಹೀರೋ ನಂಬರ್ ಕೆಳಗಿಳಿದಿಲ್ವಲ್ಲ, ಏರ್ತಾನೆ ಇದೆ. ಅಷ್ಟೇ. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ.